ಸಮಯದಲ್ಲಿ 128ನೇ ಕೀರ್ತನೆಯ ಮೊದಲನೇ ವಾಕ್ಯ ಓದೋಣ. 1 ತಿಮೋಥೆಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ಈ ಎರಡು ವಾಕ್ಯವನ್ನು ಓದಿ. ಇಲ್ಲಿ ದೇವರ ಮಾರ್ಗದಲ್ಲಿ ನಡೆಯುವ ದೇವ ಜನರನ್ನ ದೇವರು ಹೇಳ್ತಾರೆ, ನೀವು ಧನ್ಯರು ಅಂತ. ಈ ಸಮಯದಲ್ಲಿ ನಾನು ದೇವರ ಮಾರ್ಗದಲ್ಲಿ ನಡೆಯೋದು ಹೇಗೆ, ಅಥವಾ ದೇವರು ಹೇಳಿದಂತೆ ಧನ್ಯರು ಎಂದು ಹೇಳೋದಕ್ಕೆ ಅನೇಕ ಅರ್ಥಗಳಿವೆ. ಈ ಪ್ರಪಂಚದಲ್ಲಿ ದುಃಖ, ಕಷ್ಟ, ಸಂಕಟಗಳು ಏನೇ ಬಂದರೂ ಕೂಡ ದೇವರ ಮೇಲಿಟ್ಟ ವಿಶ್ವಾಸವೋ, ಭಕ್ತಿಯೋ, ನಂಬಿಕೆಯೋ, ಪ್ರಾರ್ಥನೆಯೋ, ವಿಶ್ವಾಸದಲ್ಲಿ ಸರಿಯಾಗಿ ನಡೆಯುವವರಾಗಿದ್ದರೆ ಅವರನ್ನು ಅವಳಿಂದ ಬಿಡಿಸೋದಕ್ಕೂ ತಪ್ಪಿಸೋದಕ್ಕೂ ಸಮರ್ಥನಾಗಿರುವ ದೇವರಿದ್ದಾರೆ ಎಂಬುವ ಆಧಾರದ ಮೇರೆಗೆ ಇದು ಧನ್ಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲೇಲೂಯಾ. ಈಗ ದೇವರಾಗಿರುವ ಕರ್ತನಲ್ಲಿ ನಡ್ಕೊಳ್ಳುವಾಗ ನಾವು ದೇವರಲ್ಲಿ ನಡೆಯುವುದು ಯಾವ ವೃತ್ತದಲ್ಲಿ ಇರಬೇಕು ದೇವರ ಮಕ್ಕಳಾದ ಮೇಲೆ ಎಂಬುದನ್ನು ಕುರಿತು ನಾವು ನೋಡುವಾಗ ಅದು ಸತ್ಯದಲ್ಲಿ ಹೀಗೆ ಹೇಳ್ತದೆ. 1 ತಿಮೋಥೆಯ ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಾಕ್ಯ. ಇಲ್ಲಿ ಬೈಬಲ್ ಹೇಳುವಾಗ ಯೌವನಸ್ಥನು ಎಂದು ನಿನ್ನನ್ನು ಅಸಟ್ಟೆ ಮಾಡುವುದಕ್ಕೆ ಈ ಸಮಯದಲ್ಲಿ ನಾನು ನಿಮ್ಮ ಮುಂದೆ ತರುವಂತ ಸತ್ಯಾಂಶ ಅಂದ್ರೆ, ದೇವರ ಮಕ್ಕಳಾಗುವ ನಿಮ್ಮನ್ನು ಯಾರು ಅಸಟ್ಟೆ ಮಾಡದ ರೀತಿಯಲ್ಲಿ ನಡೀರಿ. ಇವತ್ತು ದೇವರ ಆತ್ಮ ನಿಮಗೆ ಹೇಳಬೇಕಾದ ಸಂದೇಶ ಅಂದ್ರೆ, ಯಾರು ನಿಮ್ಮನ್ನು ಅಸಟ್ಟೆ ಮಾಡದಂತೆ, ಯಾರಿಗೆ ಅವಕಾಶ ಕೊಡದೆ ಆ ವಿಶ್ವಾಸದಲ್ಲಿ ದೇವರಲ್ಲಿ ಭಯಭಕ್ತರಾಗಿ ನಂಬುವವರಿಗೆ ಅವರ ನಡೆ, ಅವರ ನುಡಿ, ಪ್ರೀತಿ, ವಿಶ್ವಾಸ, ಶುದ್ಧತೆ ಇವುಗಳ ವಿಷಯದಲ್ಲಿ ನೀವು ಮಾದರಿಯಾಗಿರಿ. ನಾನು ನಿಮ್ಗೆ ಹೇಳೋದು, ನೀವು ದೇವರಲ್ಲಿ ಉತ್ತಮರಾಗಿ, ನಂಬಿಕಸ್ಥರಾಗಿ, ಒಳ್ಳೆಯವರಾಗಿ, ನೀತಿವಂತರಾಗಿ, ಶುದ್ಧರಾಗಿ ದೇವರ ಮುಂದೆ ನಡ್ರಿ. ಅದು ಮನುಷ್ಯ ಮುಂದೆ ನಾವು ಹಾಗೆ ತೋರಿಸಬೇಕಂತ ಯಾರಿಗೂ ಆಗತ್ತೆ ಇಲ್ಲ. ನೀವು ಎಂಥವರು ಹೆಂಗಿದ್ದೀರಿ ಎಂಬುದು ಯಾರಿಗೆ ಗೊತ್ತು? ದೇವರಿಗೆ ಮಾತ್ರ ಗೊತ್ತು, ಹೌದಲ್ಲ? ಆಗ ಜನ ಏನಾದ್ರು ಹೇಳಿ, ಪ್ರಪಂಚ ಏನಾದ್ರು ಹೇಳಿ, ನೆಂಟರು ಏನಾದ್ರು ಹೇಳಿ, ಕುಟುಂಬದವರು ಯಾರು ಏನೋ ಹೇಳಿ, ನೀವು ಹೆಂಗೆ ನಡೀರಿ ದೇವ ದೃಷ್ಟಿಯಲ್ಲಿ? ನೀವು ಮಾದರಿ ಆಗಲಿ. ಯಾರು ನಿಮ್ಮನ್ನ ಏನ್ ಮಾಡಬಾರ್ದು? ಅಸಡ್ಡೆ ಮಾಡಬಾರ್ದು. ಯಾವ ವಿಷಯದಲ್ಲಿ? ನಿಮ್ಮ ನಡೆ ದೇವರಲ್ಲಿ ನಡೆಯುವುದಕ್ಕೆ, ನಿಮ್ಮ ಮಾತು ದೇವರಲ್ಲಿ ದೇವರ ಮಕ್ಕಳಾಗ ರೀತಿಯಲ್ಲಿ ಮಾತಾಡೋದಕ್ಕೆ, ನೀವು ಪ್ರೀತಿಸುವುದು ದೇವರು ಹೇಗೆ ಪ್ರೀತಿ ಮಾಡ್ತಾರೋ ಹಾಗೆ ನಿಮ್ಮ ಪ್ರೀತಿಯು ಕರೆಕ್ಟ್ ಆಗಿರ್ಲಿ, ನಿಮ್ಮ ವಿಶ್ವಾಸವು ಸರಿಯಾಗಿರ್ಲಿ, ನೀವು ಶುದ್ಧರಾಗಿ ನಡೆಯುವುದು ದೇವರ ಮುಂದೆ ಹೇಗಿದ್ದೀರೋ ಹಾಗೆ ನೀವು ಕರೆಕ್ಟ್ ಆಗಿ ನಡೀರಿ. ಇವುಗಳ ವಿಷಯದಲ್ಲಿ ನಿಮ್ಮನ್ನು ಯಾರು ಆಸಕ್ತಿ ಮಾಡಬಾರ್ದು, ನೀವೇ ಅವರಿಗೆ ಮಾದರಿಯಾಗಿರ್ಬೇಕು. ಯಾರು ನಮ್ಮಲ್ಲಿ ದೇವರಿದ್ರೆ ನಮಗಿದಾರ ಗೊತ್ತು ನಾವು ಯಾರು, ನಮ್ಮ ದೇವರು ಯಾರು ಅಂತ. ಅವ್ರಿಗೆ ಯಾರು ಗೊತ್ತಾ? ಇಲ್ಲ. ನಿಮ್ಮೊಳಗೆ ಹೊಟ್ಟೆ ನೋವು ಬರುತ್ತೆ ಅಂತ ತಿಳ್ಕೊಳ್ಳಿ, ಅದು ಪಕ್ಕದಲ್ಲಿರೋರಿಗೂ ಗೊತ್ತಾಗಲ್ಲ, ಮನೆಯಲ್ಲಿರೋರಿಗೆ ಗೊತ್ತಾಗಲ್ಲ, ನಿಮಗೆ ನಿಮ್ಮ ಹೊಟ್ಟೆಗೆ ಮಾತ್ರ ಗೊತ್ತಿರೋದು. ಹಾಗೇನೆ ನಿಮ್ಮ ನೋವೋ, ನಿಮ್ಮ ಸಂಕಟವೋ, ನಿಮಗಿರೋ ವೇದನೆಯೋ, ನೀವು ದೇವರ ಮುಂದೆ ನಡೆಯುವುದೋ ಇದು ಯಾರಿಗೆ ಮಾತ್ರ ಗೊತ್ತಿದೆ? ದೇವ್ರಿಗೆ ಮಾತ್ರ ಗೊತ್ತಿದೆ. ಆದ ಕಾರಣ ನೀವು ಅದಕ್ಕೆ ತಕ್ಕ ಹಾಗೆ ಹೆಂಗಿರ್ರಿ. ಈ ಪುನಃ ಓದೋಣ. ಯಾರು ನಿಮ್ಮನ್ನು ಅಸಡ್ಡೆ ಮಾಡದಂತೆ,
ನೀವು ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ವಿಶ್ವಾಸದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಬರುವಂತ ಜನರ ಮಧ್ಯದಲ್ಲಿ ನಡೆ, ನಿಮ್ಮ ನಡೆಯು, ನುಡಿ, ನಿಮ್ಮ ನುಡಿಯು, ಪ್ರೀತಿ, ನಿಮ್ಮ ಪ್ರೀತಿಯು, ನಿಮ್ಮ ವಿಶ್ವಾಸವು, ಶುದ್ಧತ್ವ ನೀವು ಶುದ್ಧರಾಗಿರುವಂತ ಜೀವನವು, ಇವುಗಳ ವಿಷಯದಲ್ಲಿ ನೀವೇ ಮಾದರಿ. ನೀವು ಮಾದರಿಯಾಗಿರಿ. ಹಲ್ಲೆಲೂಯಾ. 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 ಇದು ಸಾಧಾರಣವಾಗಿ ಎರಡು ಅರ್ಥ ಇದೆ. ಸೇವಕರಾದ್ರೆ ವಿಶ್ವಾಸಿಗಳಿಗೆ ಮಾದರಿಯಾಗಿರ್ಬೇಕು, ವಿಶ್ವಾಸಿರಾದ್ರೆ ವಿಶ್ವಾಸಿಗಳ ಮಾದರಿಯಾಗಿರ್ಬೇಕು, ಎರಡು ಒಂದೇ. ಹಾಗಾದ್ರೆ ಈ ದಿನದಲ್ಲಿ ದೇವರ ಮಕ್ಕಳಾಗಿ ನಿಮ್ಮ ಎಲ್ಲರೂ ದೇವರು ಹಿಂಗೆ ಇರ್ಬೇಕಂತ ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಸರಿ, ನಾವು ಗಮನಿಸೋಣ. ಇದರಲ್ಲಿ ಮೊದಲನೇ ಒಂದು ಅಂಶ, ಇದರಲ್ಲಿ ತುಂಬಾ ಅಂಶಗಳಿದೆಯಲ್ಲ. ಒಂದು ಮೊದಲದಾಗಿ ನಿಮ್ಮ ನಡೆ, ಅದು ತಗೊಳ್ಳೋಣ. ಫಸ್ಟ್ ಪಾಯಿಂಟ್ ಮಾತ್ರ ಏನೇನಿದೆ ಇದರಲ್ಲಿ? ನಿಮ್ಮ ನಡೆ, ನುಡಿ, ನುಡಿ, ಪ್ರೀತಿ, ಪ್ರೀತಿ, ವಿಶ್ವಾಸ, ವಿಶ್ವಾಸ, ಶುದ್ಧತ್ವ. ಶುದ್ಧತ್ವ. 5 ವಿಷಯ ಇದೆ. 5 ವಿಷಯಗಳಲ್ಲಿ ಮೊದಲನೇ ವಿಷಯ ಒಂದು ಮಾತ್ರ ಈ ಸಮಯದಲ್ಲಿ ನಾವು ನೋಡೋಣ. ಏನದು? ನಡೆ. ನಿಮ್ಮ ನಡೆ. ಅದಕ್ಕೆ ನಾನು ಇನ್ನೊಂದು ವಾಕ್ಯ ಕೂಡ ನಿಮ್ಮ ಮುಂದೆ ನೆನಪು ತಂದಿದ್ದು. 128 ಮೊದಲನೇ ವಾಕ್ಯದಲ್ಲಿ ಕರ್ತನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಿಮ್ಮ ನಡೆ. ನಿಮ್ಮ ನಡೆ ಎಂಬುದು ದೇವರಿಗೆ ಭಯವು ಭಕ್ತಿಯು ಉಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೆಯುವುದು. ಆದರೆ ನಡತೆಗೆ ಮಾದರಿ ಅಥವಾ ನಡತೆಯಲ್ಲಿ ದೇವರ ಮುಂದೆ ಸರಿಯಾಗಿ ನಿಲ್ಲುವಂತ ವ್ಯಕ್ತಿ ಯಾರಂದ್ರೆ, ಮೊದಲು ದೇವರಲ್ಲಿ ಭಯವು ಭಕ್ತಿ ಉಳ್ಳವರಾಗಿ ಮಾರ್ಗ, ಇದು ರಕ್ಷಣೆ ಮಾರ್ಗ, ಕ್ರಿಸ್ತನ ಸಭೆಯಲ್ಲಿ ನಮಗೆ ಬೋಧಿಸುವಂತ ಉಪದೇಶದ ಮಾರ್ಗ, ನಮ್ಮ ಸೇವಕ ನಮಗೆ ಬೋಧಿಸಿ ನಡೆಸುವಂತ ಮಾರ್ಗ, ಇದನ್ನು ನಡೆಯುವುದು. ಹಲ್ಲೆಲೂಯಾ. ಆದರೆ ದೇವರು ಹೇಳ್ತಾರೆ, ನಾನು ನಿಮಗೆ ರಕ್ಷಣೆ ಮಾರ್ಗದಲ್ಲಿ ಬಂದ ಮೇಲೆ ನಿಮಗೆ ಒಂದು ಮಾರ್ಗ ಇಟ್ಟಿದ್ದೀನಿ. ಅದೇನು ಗೊತ್ತಾ? ನೀವು ಧನ್ಯರಾಗೋದಕ್ಕೆ, ನೀವು ಬಿಡುಗಡೆ ಹೊಂದೋದಕ್ಕೆ, ನಿಮಗೆ ನಾನು ಸಹಾಯ ಮಾಡಲಿಕ್ಕೆ, ನಾನು ನಿಮ್ಮ ಜೊತೆ ಇರಲಿಕ್ಕೆ, ನಾನು ನಿಮ್ಮನ್ನ ನಿಂದಿಸಿ ಪರಿಹಾಸ ಮಾಡೋದ್ರ ಮುಂದೆ ಎತ್ತಿ ನಿಲ್ಲಿಸೋದಕ್ಕೆ. ಆಗ ನಾವು ಹೇಗಿರ್ಬೇಕು? ಅವರ ಮಾರ್ಗದಲ್ಲಿ ಇರಬೇಕು. ರಕ್ಷಣೆ ಮಾರ್ಗ, ವಿಶ್ವಾಸ ಮಾರ್ಗ, ಸಭೆಯ ಮಾರ್ಗ, ಸಭೆಯ ಉಪದೇಶ ಮಾರ್ಗ, ದೇವರ ಸೇವಕರು ಹೇಳಿ ನಡೆಸುವಂತ ಮಾರ್ಗ. ಇದಕ್ಕಿಷ್ಟ ಅರ್ಥ ಇದೆ. ಇಷ್ಟು ಮಾರ್ಗವನ್ನು ಕೂಡ ನಾವು ಒಂದೇ ದಿನ ಧ್ಯಾನ ಮಾಡೋಕ್ಕಾಗಲ್ಲ. ಆದರೆ ಒಂದನ್ನು ಮಾತ್ರ ನೆನಪು ತರ್ತೀನಿ ನೋಡಿ. ಅದರಲ್ಲಿ ಸ್ವಲ್ಪ ಒಂದು, ಇದರಲ್ಲಿ ಸ್ವಲ್ಪ ಒಂದು. ಸರಿ, ಈಗ ಮೊದಲದಾಗಿ ನಾವು ಹೆಂಗೆ ನಡಿಬೇಕು, ಆ ನಡೆಯುವ ಮಾರ್ಗ ಹೆಂಗೆ ಅಂತ ಹೇಳಿದ್ರೆ, ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 1-2. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ದೇವರು ನಿಮ್ಮನ್ನು ಕರೆದಿರುವ ಕಾರಣ ನಡಿಬೇಕು. ಹಲ್ಲೆಲೂಯಾ. ನಾವು ಯಾಕೆ ನಡಿಬೇಕು? ಯಾಕೆ ವಿಶ್ವಾಸ ಮಾರ್ಗ ನಡಿಬೇಕು? ಸಭೆಯ ಉಪದೇಶ ನಡಿಬೇಕು? ಯಾಕೆ ರಕ್ಷಣೆ ಮಾರ್ಗದಲ್ಲಿ ಇರಬೇಕು? ಯಾಕೆ ನಮಗೆ ದೇವರ ಸೇವಕರು ಹೇಳುವಂತ ರೀತಿ ನಡಿಬೇಕಂದ್ರೆ, ದೇವರು ನಮ್ಮನ್ನ ಓದಿಮಾ, ನೀವು ದೇವರಿಂದ ಕರೆಯಲ್ಪಟ್ಟವ ಕಾರಣ, ನೀವು ಅಥವಾ ನಿಮ್ಮನ್ನು ದೇವರಿಂದ ಕರೆದು ದೇವರು ತಗೊಂಡ್ಬಂದಿಟ್ಟಿದ್ದ. ಸುಮ್ಮನೆ ಚರ್ಚ್ ಒಳಗೆ ಯಾರು ಬರಲ್ಲ, ಸುಮ್ಮನೆ ಎಸ್ಎಂಎಸ್ನಲ್ಲಿ ಪ್ರೇಯರ್ ಮಾಡಕ್ಕೆ ಯಾರು ಬರೋದಿಲ್ಲ, ಸುಮ್ಮನೆ ಯಾರು ದೇವರ ಮಕ್ಕಳಾಗಲ್ಲ. ಅದಕ್ಕೆ ಆಧಾರ ಏನಿದೆ ಅಂದ್ರೆ, ದೇವರಿಂದ ಕರೆಯಲ್ಪಟ್ಟಿದ್ದೀವಿ. ದೇವರು ಕರೀತಾರೆ. ಈಗ ಹೊಸಬರಾಗಿರೋರು ಹೆಂಗೇನು ಹೇಳ್ತಾರೆ? ಮಗಳೇ, ಚಿಂತೆ ಮಾಡಬೇಡ, ನಾನು ಭೂಮಿಯಲ್ಲಿ ಎಲ್ಲಾ ಮನುಷ್ಯ ಪಾಪವನ್ನು ನನ್ನ ಮೇಲೆ ಹೊತ್ತುಕೊಂಡಿದ್ದೀನಿ, ಪಾಪ ಶಾಪದಿಂದ ಬಿಡುಗಡೆ ಕೊಡ್ತೀನಿ, ನನ್ನ ಪೂರ್ಣ ಹೃದಯದಿಂದ ನಂಬು, ನೀನು ನನ್ನ ಮಾರ್ಗದಲ್ಲಿ ನಡೆ, ನನ್ನ ಹಿಂಪಾಲಿಸು, ನನ್ನ ಸಭೆಗೆ ಬಾ, ನನ್ನ ಸೇವೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ನನ್ನ ಮಕ್ಕಳೆಲ್ಲ ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇದೆಲ್ಲ ಕರುವಿಕೆಯ ಕಾಮನ್. ಈ ಬಂದ ಮೇಲೆ ಬಂದ್ಬಿಟ್ವಿ. ಆಗ ನಾವು ನೆನಪು ಇಟ್ಕೊಳ್ಬೇಕು, ನಾನು ದೇವರು ಕರೆದು
ದೇವರು ತಿಳ್ಕೊಂಡೆ, ದೇವ್ರ ಕರೆದೆ ನಾನು ಬಂದಿದ್ದೀನಿ. ಆದ ಕಾರಣ ನಾನು ಯಾರ ಮಾತು ಕೇಳಬೇಕು? ದೇವರ ಮಾತು ಕೇಳಬೇಕು, ದೇವರ ಸಭೆಯ ಮಾತು ಕೇಳಬೇಕು, ದೇವರ ಸೇವಕರ ಮಾತು ಕೇಳಬೇಕು. ದೇವ ಸೇವಕರ ಮೂಲಕವಾಗಿ ದೇವರು ನನಗೆ ಏನ್ ಹೇಳ್ತಾರೆ ಅದನ್ನು ಕೇಳಿ ನಡಿಬೇಕು. ಈ ತೀರ್ಮಾನ ತೆಗೆದುಕೊಂಡ್ರೆ ಅದ್ಭುತದಲ್ಲಿ ನಡೀತಿದೆ. ಅಲ್ಲೇಲೂಯಾ. ಇದಕ್ಕೆ ಮೊದಲಾಗಿ ನಡೆಯುವುದು, ಮಾರ್ಗದಲ್ಲಿ ನಡೆಯುವುದು. ಸರಿ, ಪುನಃ ಓದೋಣ. 2ನೇ ವಾಕ್ಯವರೆಗೆ ಓದಿರಾ? ಓದಿ. ನೀವು ದೇವರಿಂದ ಕರೆಯಲ್ಪಟ್ಟವರು ಆದ ಕಾರಣ ನೀವು ಯೋಗ್ಯರಾಗಿ ನಡ್ರಿ. ಇದು ಏನು ಯೋಗ್ಯತೆ ಗೊತ್ತಮ್ಮ? ದೇವರು ನಮ್ಮನ್ನು ಕರೆದಿದ್ದಾರೆ, ಅವ್ರ ಕರೆಗೆ ತಕ್ಕಾಗಿ ನಡೆಯುದು. ನಮ್ಗೇನು ಯೋಗ್ಯತೆ ಇಲ್ಲ. ಯೋಗ್ಯತೆ ಆ ಕಡೆ ಬಿಟ್ಬಿಡು, ಅದು ಒಂದು ಕಡೆ. ಅದನ್ನು ಕೇಳಿಲ್ಲ ದೇವರು. ದೇವರು ಕರೆದ ಮೇಲೆ, ದೇವ್ರ ಬಳಿಗೆ ನಾವು ಬಂದ ಮೇಲೆ ಅವ್ರು ನಮ್ಮನ್ನು ಕರೆದಿದ್ದಾರೆ, ಅವ್ರು ನಮ್ಮನ್ನು ನಡೆಸ್ತಾರೆ. ಅದಕ್ಕೆ ತಕ್ಕಾಗಿ ನಾವು ನಡೆದ್ರೆ ಸಾಕು. ನೀವು ಈ ವಾಕ್ಯ ಏನು ಹೇಳ್ತಂದ್ರೆ, ಮತ್ತೊಂದು ಸಾರಿಗಳು ಓದಿ. ನೀವು ದೇವರಿಂದ ಕರೆಯಲ್ಪಟ್ಟ ದೇವರ ಜನರು ಅಥವಾ ದೇವರ ಮಕ್ಕಳು, ದೇವರ ಬಳಿಗೆ ಬಂದಿರುವವರು ಆದ ಕಾರಣ ನೀವು ಯೋಗ್ಯರಾಗಿ ನಡೆದುಕೊಳ್ಬೇಕು. ಯೋಗ್ಯರಂದ್ರೇನು? ನಮ್ಮಲ್ಲಿ ಯೋಗ್ಯ ಇಲ್ಲ ಅಂತ ಹೇಳ್ಬಾರ್ದು. ಇಲ್ಲದಿರುವ ಯೋಗ್ಯತೆ ನಾವು ಮನಸ್ಸಲ್ಲಿ ತಳ್ಳಬಾರ್ದು. ನಮ್ಮ ಯೋಗ್ಯತೆ ಇದೆಯಾ ಇಲ್ವೋ ಎಂಬುದ್ರ ಬಗ್ಗೆ ನಾವು ಪ್ರಶ್ನೆ ಹಾಕೊಂಡು, ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಂಡು, ಅಯ್ಯೋ ಅವ್ರೇನು ಹೇಳ್ಬೋದು, ಇವ್ರು ಹೇಳ್ಬೋದು ಮನಸ್ಸಲ್ಲಿ ನೆನೆಸ್ಕೊಂಡಿರ್ಬಾರ್ದು. ಏನ್ ಹೇಳ್ಬೇಕು? ಓದಿ ತಿರುಗಿ. ನೀವು ದೇವರಿಂದ ಕರೆಯಲ್ಪಟ್ಟವರು ಆದ ಕಾರಣ ನೀವು ಅದಕ್ಕೆ ಯೋಗ್ಯರಾಗಿ ನಡಿಬೇಕು. ಅದರಲ್ಲಿ ನಮ್ಮ ಯೋಗ್ಯತೆ, ಅವ್ರ ಯೋಗ್ಯತೆ ಇಲ್ಲ, ಅವ್ರೇನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ ನೋಡಬಾರ್ದು. ನಮ್ಮ ಹೊಟ್ಟೆಗೆ ನಾವು ತಿಂದ ಹೊಟ್ಟೆ ತುಂಬೋದು. ನಿಮ್ಮ ಮಕ್ಕಳಿಗೆ ನೀವು ಬದುಕಿದ್ರೆ ಆ ಮಕ್ಕಳು ಬಹಳ ಚೆನ್ನಾಗಿರೋದು. ನೀವು ಒಳ್ಳೆ ಮಾರ್ಗದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಆಶೀರ್ವಾದ ಸೇರಿಸಿದಾಗ ಬರೋದು. ನೀವು ಒಳ್ಳೆಯವರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಜೀವನ ಆಟೋಮೆಟಿಕ್ ದೇವರು ಕೊಡೋದು. ಅದಕ್ಕೆ ಅವರು ಒಳ್ಳೆಯವರೋ ಕೆಟ್ಟವರೋ, ಅವ್ರು ನಮ್ಮನ್ನು ಏನು ಹೇಳ್ತಾರೋ ಇಲ್ಲ ಇವರು ನಮ್ಮನ್ನು ಹೇಳ್ತಾರೋ ಯೋಚನೆ ಮಾಡಿಕೊಂಡ್ರೆ ನೀವು, ನಿಮ್ಮ ಕುಟುಂಬ, ನಿಮ್ಮ ಜೀವನದಲ್ಲಿ ಏನಾಗಲ್ಲ. ವಿಶ್ವಾಸ ತುಂಬ ಜನ ಕೆಟ್ಟೋದಿಗೆ, ವಿಶ್ವಾಸ ಬಂದ್ಬಿಟ್ಟು, ರಕ್ಷಣೆ ಬಂದ್ಬಿಟ್ಟು ದೇವ್ರ ಮಕ್ಕಳಾಗಿ ಆಮೇಲೆ ಯೋಚನೆ ಮಾಡೋದು. ಹೌದಲ್ಲ, ಇದಕ್ಕೆ ಅವ್ರ ಹತ್ರ ಹೋಗದೆ ಹೋದ್ರೆ ಏನು ಹೇಳ್ತಾರೆ, ಅವ್ರ ಜೊತೆಗೆ ಸೇರ್ದು ಹೋದ್ರೆ ಏನು ಹೇಳ್ತಾರೆ, ನಾಳೆ ಇವರು ಏನು ಹೇಳ್ತಾರೆ, ಹಿಂಗೆ ಅಡಿಯೇ ವಿಶ್ವಾಸದ ದಾರಿ ತಪ್ಪು. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಕರೆದಿದ್ದೀನಿ, ನಿಮ್ಮಲ್ಲಿ ಯೋಗ್ಯತೆ ಇದೆ ಯೋಗ್ಯತೆ ಇಲ್ವಾ ಎಂಬುದ್ರ ಬಗ್ಗೆ ನೀವು ನೆನೆಸ್ಬೇಡ್ರಿ. ಯಾರ್ಯಾರು ಅವರವರ ಯೋಗ್ಯತೆ ತಕ್ಕದಾಗಿ ಮಾತಾಡ್ಕೊಂಡು ಹೋಗ್ಲಿ, ಅದ್ರ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೊಬಾರ್ರಿ. ನೀವು ನನಗೆ ಸರಿಯಾಗಿ ನಡಿ. ಇದು ದೇವರಲ್ಲಿ ನಾವು ನಡೆಯತಕ್ಕ ಮೊದಲನೇ ಯೋಜನೆ ತೀರ್ಮಾನ ಅಂದ್ರೆ, ನಾನು ದೇವರ ಇಷ್ಟದಂತೆ ನಡೀತೀನಿ ಅಷ್ಟೇ. ನಾನು ಒಳ್ಳೆಯವಳಾಗಿ ನಡೀತೀನಿ, ಒಳ್ಳೆಯವನಾಗ್ಬಿಡ್ತೀನಿ ಅದೆಲ್ಲ ಬೇಡ. ನೀವು ಒಳ್ಳೆಯವನೋ ಕೆಟ್ಟವನೋ, ನೀನು ಸರಿ ಇದೆಯೋ ಸರಿ ಇಲ್ವೋ ಎಂಬುದನ್ನ ಅವ್ರು ತೀರ್ಮಾನ ಮಾಡಬೇಕು. ಪರಲೋಕ ದೇವರು ಅವ್ರು ತೀರ್ಮಾನ ಮಾಡ್ಬೇಕಂದ್ರೆ ಅದಕ್ಕೆ ತಕ್ಕಾಗಿರೋ ರೀತಿಯಲ್ಲಿ ದೇವರು ನಿಮಗೆ ಸೇವಕರು ಏನು ಬೋಧಿಸ್ತಾರೋ, ಸಭೆ ನಮಗೆ ಏನು ಹೇಳ್ತದೋ, ದೇವ್ರ ಮಕ್ಕಳ ಆದ್ಮೇಲೆ ನಮ್ಗೆ ಸತ್ಯದಲ್ಲಿ ಅದನ್ನು ನೋಡ್ಕೊಂಡು ನಡಿಬೇಕು ಹೊರತು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳ್ತಾರೆ. ಈಗ ಮಾಡ್ಕೊಂಡು ಏನಾಗ್ತಾರೆ ಗೊತ್ತಾ, ಅವ್ರ ಮೇಲೆ ಇವ್ರ ಮೇಲೆ ದೇವ್ರ ಕೋಪ ಎಲ್ಲ ಯಾರ ಮೇಲೆ ಬಂದ್ಬಿಡುತ್ತೆ, ಈ ಕಡೆ ಬಂದ್ಬಿಡುತ್ತೆ. ಈಗ ಯೇಸುವಿನ ಮೇಲೆ ವಿಶ್ವಾಸವಿಟ್ಟು ರಕ್ಷಣೆ ಹೊಂದಿರುವ ದೇವರ ಮಕ್ಕಳನ್ನ ಸಭೆ ಎಂಬ ಆ ಕುಟುಂಬ, ಮನೆ, ಅದರ ಸುತ್ತಲೂ ಏನಾಗಿದ್ದಾರೆ, ಒಂದು ಕಾಂಪೌಂಡ್ ಆಗಿದ್ದಾರೆ. ರಕ್ಷಣೆ ನಿಮ್ಮನ್ನ ಮಗಳಾಗಿ ನಿಮ್ಮ ಕುಟುಂಬವನ್ನು ಕಾಪಾಡೋದಕ್ಕೆ, ನಿಮ್ಮನ್ನು ಬಿಡಿಸೋದಕ್ಕೆ ಸಹಾಯ ಮಾಡಿ ದೇವರೇ ಮಾಡಿದ್ದಾರೆ. ಇದುವೇ 91ನೇ ನೋಡಮ್ಮ. ನೋಡ್ರಿ, ಪರಾತ್ಪರನ ಮರವಿಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ಅದಕ್ಕೆ ಪರಾತ್ಪರನೆಂಬುದು ನಮ್ಮ ಕಣ್ಣಿಗೆ ಕಾಣದಿರುವ ಸೃಷ್ಟಿಕರ್ತನಾಗಿರುವ ದೇವರು. ಮರವು ಈ ಪ್ರಪಂಚ ಎಲ್ಲ ಯಾರ ಅಂಡರ್ನಲ್ಲಿದೆ, ಸೃಷ್ಟಿಕರ್ತನಾಗಿ ದೇವರ ಅಂಡರ್ನಲ್ಲಿದೆ, ಅವ್ರ ಕೆಳಗಿದೆ. ಅದರಲ್ಲಿ ನಾವು ಯಾರಾಗಿದ್ದೀವಿ ಗೊತ್ತಾ?
ಪರಾತ್ಪರನ ಮರವಿಕ್ಕು, ಸರ್ವಶಕ್ತನ ಆಶ್ರಯ. ಸರ್ವಶಕ್ತನ ಎಂದು ಹೇಳೋದು ಯೇಸು ಒಬ್ಬರಿಗೆ ಗುರುತಿಸಲ್ಪಡೋದು. ಯಾಕಂದ್ರೆ ಆ ಸೃಷ್ಟಿಕರ್ತನಾಗಿರುವ ದೇವರ ಜೊತೆಲಿದ್ದು ಸಕಲವನ್ನು ಸೃಷ್ಟಿ ಮಾಡಿ ಆ ದೇವರಿಗೆ ಸಮಾನವಾಗಿಯೂ ದೇವರಾಗಿದ್ದ ಆತನೇ ಮನುಷ್ಯರಾಗಿ ಭೂಮಿಗೆ ಬಂದಿತು. ಅವರೇ ನಮ್ಮ ಪಾಪ ಶಾಪಗಳನ್ನ ನಮ್ಮಿಂದ ದೂರ ಮಾಡಿ ನಮಗೆ ಬಿಡುಗಡೆ ಸಮಾಧಾನ ಕೊಡೋದಕ್ಕೆ ಬಂದ ದೇವರು. ಅವರು ಹೆಂಗ್ ಬಂದಂತೆ ಪರಾತ್ಪರನ ಮರವಿನ ಒಳಗೆ ಸರ್ವಶಕ್ತನಾಗಿರುವ ದೇವರಾದರು. ಯೇಸು ಏನ್ ಹೆಸರು? ಪಾಪ ಶಾಪ ಮರಣ ಸೈತಾನ್ ಜಯಿಸಿರುವ ಮೃತ್ಯುಂಜಯನಾಗಿರುವ ದೇವರು. ಅದಕ್ಕೆ ಪರಾತ್ಪರನ ಮರವು ಅದರ ಒಳಗೆ ಇರುವಂತ ನಾವು ಸತ್ಯವಾಗಿ ಹೇಳ್ತಾರೆ, ಪರಾತ್ಪರನ ಮರವಿಕ್ಕಿರುವವನು ಸರ್ವಶಕ್ತನಾಗಿರುವ ದೇವರ ಆಶ್ರಯದಲ್ಲಿ. ಅಂದ್ರೆ ಪಾಪ ಶಾಪ ಭೂಮಿಯಲ್ಲಿ ಬಂದ ಎಲ್ಲ ಕಷ್ಟ ಸ್ಥಳಗಳಿಂದ ಬಿಡುಗಡೆ ರಕ್ಷಣೆ ಕೊಡೋದಕ್ಕೋಸ್ಕರವಾಗಿ ಹೇಗೆ ಸರ್ವಶಕ್ತನಾಗಿರುವ ದೇವರಾಗಿರುವ ಕರ್ತನಾಗಿರುವ ಯೇಸು ಪರಾತ್ಪರನ ಮರವಿಕ್ಕಿರುವ ಸರ್ವಶಕ್ತನಾಗಿರುವ ಆಶ್ರಯ. ಇದಕ್ಕೆ ಅರ್ಥ ಯೇಸು ತನ್ನ ಸಭೆಯನ್ನ ಯೇಸುವಿನ ಮೇಲೆ ವಿಶ್ವಾಸ ಇಟ್ಟು ಆ ರಕ್ಷಣೆ ಮಾರ್ಗದಲ್ಲಿ ಬರುವ ನಡೆಯುವನ್ನ ಆ ಪರಾತ್ಪರನ ಮರವಿನ ಒಳಗೆ ಸರ್ವಶಕ್ತನಾಗಿರುವ ಆತನ ಆಶ್ರಯದಲ್ಲಿ ಇಟ್ಕೊಂತಾರೆ. ಇದುವೇ ದೇವರಲ್ಲಿ ನಡೆಯುವವರಿಗೆ ದೇವರಿಟ್ಟಿರುವ ಆಶೀರ್ವಾದ. ನಡೆದಂತಾನೆ ತುಂಬ ಜನ ಏನು ಅನ್ಕೋತಾರೆ, ನಾವು ದೇವರಲ್ಲಿ ನಡಿಬೇಕು. ಹೆಂಗೆ ನಡೆಯೋದು? ಭಯವು ಭಕ್ತಿಯು ಉಳ್ಳವರಾಗಿ ಅವರ ಮಾರ್ಗದಲ್ಲಿ ನಡಿಬೇಕು. ನಮ್ಮ ಮಾರ್ಗದಲ್ಲಿ ನಡಿಬಿಟ್ಟು ನಾವು ದೇವರಲ್ಲಿ ನಡೀತಾ ಇದ್ವಿ, ದೇವರ ಮೇಲೆ ನಂಬಿಕೆ ಇಟ್ಟಿದ್ವಿ ಎಂಬುದಾಗಿ ಹೇಳ್ಬಾರ್ದು. ಅವರವರಿಗೆ ಒಂದು ಮಾರ್ಗ ಅಲ್ಲ. ಪ್ರತಿಯೊಬ್ಬರು ಆತನ ಮಾರ್ಗದಲ್ಲಿ, ಆದರೆ ಕ್ರಿಸ್ತನ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ಸಭೆಯ ಮಾರ್ಗದಲ್ಲಿ ಅವರಿಗಿರುವಂತಹ ಉಪದೇಶದ ಮಾರ್ಗ ನಡಿಬೇಕು. ಆದರೆ ಹೀಗೆ ನಡೆಯುವಾಗ ಅವರು ಹೆಂಗಿರ್ತಾರೆ? ಸುರಕ್ಷಿತವಾಗಿರ್ತಾರೆ. ಇಲ್ಲಿ ಸತ್ಯದ ಹೇಳ್ತಾರೆ, ನಿಮ್ಮ ಮನೆ, ನಿಮ್ಮ ಹೊರಗೆ, ನಿಮ್ಮ ಮನೆ ಬಿಟ್ಟು, ನಿಮ್ಮ ಕುಟುಂಬ ಬಿಟ್ಟು, ನಿಮ್ಮ ಮಕ್ಕಳು ಬಿಟ್ಟು ಅದರ ಸುತ್ತಲೂ ಯಾವುದೇ ಕೆಣಕು ಬಂದರೂ ಕೂಡ ನಿಮ್ಮನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಮನೆಯನ್ನ ಕಾಯುವುದಕ್ಕೆ ಇರುವಂತ ವಾಗ್ದಾನ ಇರುವುದು ಯಾರಿಗೆ ಮಾತ್ರ ಗೊತ್ತಾ? ಯೇಸು ಸ್ವಾಮಿಯರ ವಿಶ್ವಾಸಕ್ಕೆ ನಡೆಯೋರಿಗೆ ಮಾತ್ರ, ಅವರ ಮಾರ್ಗದಲ್ಲಿ ನಡೆಯೋರಿಗೆ ಮಾತ್ರ. ಅದಕ್ಕೆ ಮಾರ್ಗದಲ್ಲಿ ನಡಿಬೇಕು. ಅವರು ಕ್ರಿಸ್ತನೆಂಬ ಯೇಸುನೊಂದಿಗೆ ಸೇರ್ತಾರೆ. ಅವರ ಹೆಸರಲ್ಲಿ ಪ್ರೇಯರ್ ಮಾಡ್ತಾರೆ, ಅವರ ಹೆಸರಲ್ಲಿ ನಂಬಿಕಿಡ್ತಾರೆ, ಅವರ ಹೆಸರಲ್ಲಿ ದೇವರ ಸಭೆಗೆ ಹೋಗ್ತಾರೆ, ಅವರ ಹೆಸರಲ್ಲಿ ದೇವರ ಸೇವಕರು ಅವರಿಗೆ ಬೋಧನೆ ಮಾಡ್ತಾರೆ, ಅವರ ಹೆಸರಲ್ಲಿ ಅವರು ಹೇಳುವಂತಹ ಸತ್ಯವನ್ನು ಅನುಸರಿಸಿ ನಡೀತಾರೆ. ಇಷ್ಟೇ. ಅದಕ್ಕೆ ರಕ್ಷಣೆ ಮಾರ್ಗ, ಸತ್ಯ ಮಾರ್ಗ, ಜೀವ ಮಾರ್ಗ ಅದು ಯೇಸುವೇ ಆ ಮಾರ್ಗ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ, ನೀವು ನಡೀರಿ, ನೀವು ನಡೆದ್ರೆ ನಿಮ್ಮ ಸುತ್ತ ನಾನು ಏನ್ ಮಾಡ್ತೀನಿ? ರಕ್ಷಣೆ ಎಂಬ ಬೇಲಿ ಹಾಕ್ತೀನಿ, ರಕ್ಷಣೆ ಎಂಬ ಗೋಡೆ ಕಟ್ತೀನಿ. ನೀವು ದೇವರ ಮಕ್ಕಳೆಂಬುದಾಗಿ ನಿಮ್ಮ ಸುತ್ತಲೂ ಒಂದು ಬೇಲಿ ಹಾಕ್ತೀನಿ. ದುಷ್ಟ ಶಕ್ತಿಗಳು, ವಿರೋಧಿಗಳು, ಕೆಣಕುವರು ನಿಮ್ಮನ್ನು ಮುಟ್ಟದಂತೆ ಅದರ ಸುತ್ತಲೂ ಒಂದು ಅಗ್ನಿ ಬೇಲಿ ಹಾಕ್ತೀನಿ. ಇಂಥ ದೇವರೇ ಯೇಸು. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ ಗೊತ್ತಾ? ನಾವು ದೇವರ ಮಾರ್ಗದಲ್ಲಿ ನಡೀತೀವಿ ಎಂಬುದಾಗಿ ವಿಷಯ ಬರಲ್ಲ. ನಾವು ದೇವರಿಗೆ ಭಯಭಕ್ತಿ ಆಗ್ತೀವಿ, ನಾವು ದೇವರಿಗೆ ಭಯದಿಂದ ನಡೀತೀವಿ. ಹೆಂಗೆ? ಅದರ ಅರ್ಥನೇ ನಡಿಬೇಕು. ಹಲ್ಲೆಲೂಯಾ. ಪ್ರತಿಯೊಂದು ಹೆಜ್ಜೆಯನ್ನು ನಾವು ಗಮನಿಸಿರ್ಬೇಕು, ಬಹಳ ಎಚ್ಚರಿಕೆಯಾಗಿ ನಡಿಬೇಕು. ಇವತ್ತು ವಿಶ್ವಾಸ ಏನ್ ಮಾಡಲ್ಲ, ಈ ಎಚ್ಚರಿಕಿಲ್ಲ. ಯೇಸು ಹೇಳ್ತಾರೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಬಂದಾಗ ಹೇಗೆ ಬಂದ್ವಿ? ಯಾವ ಕಷ್ಟ ಬರಲಿ ಅದು ಯೇಸು ಮೇಲೆ ವಿಶ್ವಾಸ ಇರ್ತೀವಿ, ದೇವರಿಂದ ನಮಗೆ ಬಿಡುಗಡೆ ಮಾಡ್ತಾರೆ ಎಂಬ ವಿಶ್ವಾಸದಲ್ಲಿ ಬಂದ್ವಿ. ಬಂದ ಮೇಲೆ ಅದೇ ಕರೆಕ್ಟಾಗಿಲ್ಲ. ಬಂದ ಮೇಲೆ ಶೋಧನೆ ಕಷ್ಟ ಬಂತ ಅಂತ ಹೇಳಿದ್ರೆ ಅವಾಗ ಯಾರ ಮೇಲೆ ಕುಡ್ಬಿಟ್ಟದು?
ದೇವರ ಮೇಲೆ ಗುಡುಗುಟ್ಟೋದು, ಸೇವಕರ ಮೇಲೆ ಗುಡುಗುಟ್ಟೋದು, ಸಭೆ ಮೇಲೆ ಗುಡುಗುಟ್ಟೋದು. ಅದಕ್ಕೆ ಬೈಬಲ್ ಹೇಳ್ತದೆ, ಭಯವುಳ್ಳವರಾಗಿ ಭಕ್ತಿ ಉಳ್ಳವರಾಗಿ ಆತನ ಮಾರ್ಗದಲ್ಲಿ ನಡಿಬೇಕು. ನಾವು ಇದನ್ನು ಮುಟ್ಬಿಟ್ವಿ, ನಾವೇನು ಮಾಡ್ತೇವೆ? ನಮ್ಗೆ ಬೇಸರ ಆಗುತ್ತೆ, ಕಷ್ಟ ಆಗುತ್ತೆ, ಇದು ಸಹಿಸ್ಕೊಳಕ್ಕಾಗಲ್ಲ, ಅದಾಗಲ್ಲ, ಇದಾಗಲ್ಲ. ಅದೆಲ್ಲ ಆಗದೆ ಸಹಿಸ್ಕೊಳಕ್ಕಾಗಲ್ಲ ಅಂತಲೇ ಅದನ್ನು ಬಿಡುಗಡೆ ಕೊಡ್ತಾ ಅಂತ ಸಮೇತ ಬಂದಿರೋದು. ಈ ಬಂದ ಮೇಲೆ ಹಂಗೆ ಆಗುತ್ತೆ ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಜನರು ನನ್ನನ್ನು ಅರಿಯದೆ, ನನ್ನ ಮಾರ್ಗವು ಏನೆಂಬುದಾಗಿ ತಿಳಿಯದೆ ಅವರು ಬುದ್ಧಿಹೀನವಾಗಿ ನಡೀತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನಾವು ಅನೇಕ ಸಮಯದಲ್ಲಿ ದೇವರ ಮಾರ್ಗವನ್ನು ಅರಿತು ನಡಿಬೇಕು, ದೇವರಿಗೆ ಭಯಭಕ್ತಿಯಾಗಿ ನಡಿಬೇಕು. ನಾವು ದೇವರ ಆಲೋಚನೆಗೆ, ದೇವರ ವಾಕ್ಯಕ್ಕೆ ನಾವು ಭಯಭಕ್ತಿಯಾಗಿ ನಡಿಬೇಕು. ನಡೆದ್ರೆ ಏನು ಅದ್ಭುತಕ್ಕೆ ಕಾಲ್ಬೇಕು ನಡೀತದೆ. ನಾವು ಪ್ರಪಂಚದಲ್ಲಿದ್ದಾಗ, ನಮಗೆ ಬಂದ ಕಷ್ಟ ಸಂಕಟಗಳಿದ್ದಾಗ, ನಮಗೆ ಯಾರು ಸಹಾಯಕ್ಕಿಲ್ಲ ಎಂಬುದಾಗಿದ್ದಾಗ, ನಮ್ಮನ್ನು ರಕ್ಷಿಸಿ ನಮ್ಮನ್ನು ಮಗಳು ಎಂಬುದಾಗಿ ಆದುಕೊಂಡು ಆತನ ಸನ್ನಿಧಿಯಲ್ಲಿ ಬರುವಂತೆ ಮಾಡಿ ನಮಗೆ ಇದುವರೆಗೆ ಉಪಕಾರ ಮಾಡಿದ್ರಲ್ಲ, ಅದನ್ನು ನೆನಪಲ್ಲಿ ತರಬೇಕು. ಆ ದೇವರು ನನ್ನ ಜೊತೆಗಿದ್ದಾರೆ, ನನಗೆ ಸಹಾಯ ಮಾಡುವವರಿದ್ದಾರೆ, ನನಗೆ ಸಹಾಯ ಮಾಡುವವರಿದ್ದಾರೆ, ನನಗಾಗಿ ಸಮಾಧಾನ ಕೊಡುವ ದೇವರಿದ್ದಾರೆ, ನನ್ನನ್ನು ಬಿಡಿಸಿ ಆಶ್ವಾಸಿಸುವ ದೇವರಿದ್ದಾರೆ. ನಾನು ಅವರಿಗೆ ಭಯಪಡಬೇಕು. ಮನುಷ್ಯರು ಯಾರು ಏನಾದ್ರು ಹೇಳಿ, ಅದು ಪರ್ಯಾಸ ಮಾಡಲಿ, ನಿಂದೆ ಬರಲಿ, ನನಗೆ ವಿರುದ್ಧವಾಗಿ ಏನೇ ಮಾತಾಡಲಿ, ನಾನು ಯಾರ ಬಗ್ಗೆ ತಲೆಗೆಸ್ಕೊಳ ಎಂಬುದಾಗಿ ನಿಂತು ದೇವರಿಗೆ ಹೆಂಗೆ ಭಯಭಕ್ತಿ ನಡಿಬೇಕು, ದೇವರ ಮಾತ್ರ ಹೆಂಗೆ ನಡಿಬೇಕು, ಅದ್ರ ಬಗ್ಗೆ ತಲೆಗೆಸ್ಕೋಬೇಕು. ಮಾರ್ಗ ಎಂಬುದು ದೇವರು ಹೇಗಂತ ನಡೆಯುವುದು, ಮಾರ್ಗ ಎಂಬುದು ಮಾರ್ಗದಲ್ಲಿ ನಡೆಯುವುದು ದೇವರ ಸೇವೆ ಅಂತ ಅದನ್ನು ಕೇಳಿ ನಡೆಯುವುದು. ಇವತ್ತು ವಿಶ್ವಾಸ ಎಂದುಕೊಂಡಿದ್ರೆ ನಾವು ದೇವರ ಮಾರ್ಗ ನಡೀತೇವೆ. ಹೆಂಗೆ? ನಿಮ್ಮಿಷ್ಟಕ್ಕಲ್ಲ, ದೇವರು ಹೇಳುವಂಗೆ ನಡಿಬೇಕು, ದೇವರ ಸೇವಕರು ಹೇಳ್ದಂಗೆ ನಡಿಬೇಕು, ದೇವರ ಸಭೆಯಲ್ಲಿ ಹೇಳುವ ಉಪದೇಶ ನಡಿಬೇಕು. ಇದು ದೇವರ ಮಾರ್ಗ ನಡೆಯೋದು. ಇವತ್ತಿದು ಯಾರ ಹತ್ರ ಇಲ್ಲ, ಜನರ ಹತ್ರ ಇಲ್ಲ. ಸುಮ್ಮನೆ ಹೆಸರು ಅಷ್ಟೇ. ಬರ್ತೀವಿ, ಕೂರ್ತೀವಿ, ಸ್ವಲ್ಪ ಪ್ರಸಂಗ ಹೇಳ್ತೀವಿ, ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಡೆಯೋ ವಿಷಯ ಬಂದ್ಬಿಟ್ರೆ ಇವ್ರಿಗೆ ಅವ್ರಿಗೆ ಕೇಳಿ, ಅವ್ರಿಗೆ ಇವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ. ಅದೇ ತಾನಮ್ಮ, ಒಬ್ರಿಗೊಬ್ರಿಗೆ ನಡೆಯೋದ್ಬೇಕು ಕೇಳಿ ನೋಡ್ರಿ. ಅವ್ರು ನಡೀತಾ ಇರ್ಬೇಕು, ನನಗೆ ಹೆಂಗೆ ಗೊತ್ತು ಅಷ್ಟೇ, ಅವ್ರಿಗೆಲ್ಲ ಅವ್ರಿಗೆ ನನಗೆ ಗೊತ್ತು ಹೆಂಗೆ ನಡೀತಾರ. ಅವ್ರು ನಡೆದು ನಿಮ್ಗೆ ಗೊತ್ತಾಗಲ್ಲ, ಗೊತ್ತಾಗಬೇಕು. ಅದಕ್ಕೆ ಬೈಬಲಲ್ಲಿ ಯಾರಿಗೆ ಮಾದರಿಯಾಗಿ ನಡಿಬೇಕು? ವಿಶ್ವಾಸಿಗಳು ವಿಶ್ವಾಸಿಗಳಿಗೆ ಮಾದರಿಯಾಗಿರ್ಬೇಕು. ಓದಿ ತಿಮೋಥೆಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯನ. ಇದನ್ನು ಅಸಹ್ಯ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ವಿಶ್ವಾಸ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ವಿಶ್ವಾಸಗಳಲ್ಲಿ ವಿಶ್ವಾಸಗಳಿಗೆ ಮಾದರಿ ಅಲ್ಲಮ್ಮ. ಈಗ ಒಬ್ರಿಗೆ ಅವ್ರು ಮಾದರಿಯಾಗಿ ನಡಿಬೇಕ ಬೇಡವಾ? ಹೆಂಗೆ? ಬಿದ್ದೋಗೋದ್ರಲ್ಲಿ ಮಾದರಿ, ಅಡ್ಡ ನಡೆಯೋದ್ರಲ್ಲಿ ಮಾದರಿ, ಸೇವಕರ ಮಾತು ಮೀನು ನಡೆಯೋದ್ರಲ್ಲಿ ಮಾದರಿ, ದೇವರ ಸಭೆ ಮೀನು ನಡೆಯೋದ್ರಲ್ಲಿ ಮಾದರಿ. ಹೆಂಗ್ ಗೊತ್ತಾ? ಅವರೇ ಹೋದ್ರಲ್ಲ, ನಾವು ಹೋದ್ರೆ ಏನಾಗುತ್ತೆ? ಅವ್ರೇ ಮಾಡ್ತಾ ಇದ್ದಲ್ಲ, ನಾವು ಮಾತ್ರ ಏನಾಗುತ್ತೆ? ಇದೇ ವಿಷಯ ಸಭೆಯಲ್ಲಿ ಹೇಳ್ಬೇಕಲ್ಲ. ಅವ್ರು ಪ್ರೇ ಮಾಡ್ತಾರೆ, ನಾನು ಮಾಡಬೇಕು. ಅವ್ರ ಸಭೆಗೆ ಟೈಮ್ ಹೋಗ್ತಾರೆ, ನಾನು ಹೋಗ್ಬೇಕು. ಹೌದಲ್ಲಮ್ಮ? ಯಾರ್ಯಾರಿಗೆ ಮಾದರಿಯಾಗಿರ್ಬೇಕು? ವಿಶ್ವಾಸಿಗಳು ವಿಶ್ವಾಸಿಗಳಿಗೆ ಮಾದರಿಯಾಗಿರ್ಬೇಕು. ವಿಶ್ವಾಸ ನಡೆಸುವಾಗ ಅದಕ್ಕೆ ಸೇವಕರು ಮಾದರಿಯಾಗಿರ್ಬೇಕು. ಹಾಗಾದ್ರೆ ನಿಮಗೆ ಮಾದರಿ ಯಾರಾಗಿರ್ಬೇಕಂದ್ರೆ ಸೇವಕರೇ ಮಾದರಿ ಆಗಿರ್ಬೇಕು. ನೀವು ಯಾರು ಮಾದರಿ ಇಟ್ಕೊಂಡು ನಡೆಯೋದು? ಅವಾಗ ಅವ್ರಾಗ ಮಾಡ್ತಾರಲ್ಲ, ಇವರಿಗೆ ಮಾಡ್ತಾರಲ್ಲ, ಅವ್ರಾಗ ನಡೀತಾರೆ, ನಡಿಬಾರ್ದು. ಇವತ್ತು ಜನರು ಹೆಂಗೆ? ಅದಕ್ಕೆ ಬೈಬಲ್ ಹೇಳೋದು, ಆತನ ಮಾರ್ಗದಲ್ಲಿ ನಡೆಯುವವರು. ಇವತ್ತು ನಾವು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ವಿ, ವಿಶ್ವಾಸ ಮಾರ್ಗದಲ್ಲಿ ಬಂದಿದ್ವಿ, ದೇವರ ಸಭೆ ಎಂಬ ಮಾರ್ಗದಲ್ಲಿ ಬಂದಿದ್ವಿ. ಅದು ನಡೆಯೋದು ಮಾತ್ರ ನಮ್ಮ ಇಷ್ಟಕ್ಕೆ ನಾವು. ಅದಕ್ಕೆ ಸತ್ಯವಾದ ಹೇಳ್ತದೆ, ನಾವು ನಡಿಬೇಕಾದ್ರೆ ಹೆಂಗೆ ನಡಿಬೇಕಂತ? ನಮ್ಮ ಇಷ್ಟಕ್ಕಲ್ಲ, ದೇವರ ಮಾರ್ಗದಲ್ಲಿ ನಡಿಬೇಕು. ನಮ್ಮ ಸೇವಕ ನಮಗೆ ಹೇಳುವ ಉಪದೇಶದ ಮಾರ್ಗದಲ್ಲಿ ನಡಿಬೇಕು. ನಮ್ಮ ಸಭೆ ನಮಗೆ ಏನು ಕಲಿಸಿ ಬೋಧಿಸಿದೆಯೋ ಅದರಂತೆ ನಡಿಬೇಕು.
ಈಗ ನಾವು ಹೇಗೆ ನಡೀತೀವಿ ನೋಡ್ರಿ. ಈಗ ಮೋಶೆ ಮಾತನ್ನು ಕೇಳಿ ಇಸ್ರಾಯೇಲ್ ಜನರು ನಡೆದಾಗ 10 ಉಪದ್ರವಗಳು ಫಾರೋನ ದೇಶದಲ್ಲಿ ಈಜಿಪ್ಟ್ ದೇಶದಲ್ಲಿ ಬಂದ್ರೆ ಒಂದು ಕೂಡ ಇವರ ಮನೆಯನ್ನು ಮಕ್ಕಳನ್ನು ಕುಟುಂಬ ಮುಟ್ಟಿಲ್ಲ. ನೆಕ್ಸ್ಟ್, ಈಗ ಮೋಶೆ ಮಾತನ್ನು ಕೇಳಿ ದೇವರಿಗೆ ಭಯಪಡ್ತಾ ನಡಿಬೇಕೆಂಬುದಾಗಿ ಮೋಶೆ ಹೇಳಿದಂತೆ ನಡೆದಾಗ ಆ ದೊಡ್ಡ ಸಮುದ್ರವು ಇವರಿಗೆ ಇಷ್ಟು ಕೇಡನ್ನ ಉಂಟು ಮಾಡಿಲ್ಲ. ಒಬ್ಬರನ್ನು ಸಾಯಿಸಿಲ್ಲ, ಒಬ್ಬರಿಗೆ ಕಾಯಿಲೆ ಬಂದಿಲ್ಲ, ಒಬ್ಬರಿಗೆ ಕೆಮ್ಮು ನೆಗಡೆ ಬಂದಿಲ್ಲ, ಒಬ್ಬರಿಗೆ ಜ್ವರ ಬಂದಿಲ್ಲ, ಒಬ್ಬರಿಗೆ ಭಯ ಬಂದಿಲ್ಲ. ಇವತ್ತು ನಮಗೆ ಏನೇನು ಬರ್ತಾ ಹೇಳ್ರಿ? ಯಾಕೆ ಬರ್ತಾ ಇದೆ? ಸೇವಕರ ಮಾತು ಕೇಳಿ ನಡ್ರಿ, ನಿಮ್ಮ ಸಭೆಯ ಮಾತನ್ನು ಉಪದೇಶವನ್ನು ಕೇಳಿ ನಡೀರಿ, ನೀವು ದೇವರಿಗೆ ಭಯ ಬರ್ತಾ ನಡ್ರಿ. ನಿಮ್ಮನ್ನು ಇದೆಲ್ಲ ಮುಟ್ಟಿದ್ರೆ ಕೇಳ್ರಿ. ನಾವೇನ್ ಮಾಡ್ತೀವಿ ಗೊತ್ತಾ? ದೇವರ ಮಾರ್ಗದಲ್ಲಿ ರಕ್ಷಣೆ ಮಾರ್ಗ ದೇವರ ಮಕ್ಕಳೆಂಬುದಾಗಿ ಆತರ ಮಾರ್ಗ ನಡೀತೀವಿ ಅಂತ ಹೇಳ್ಕೊಂಡು ಮಾರ್ಗ ಬಿಟ್ಟೇ ನಡೀತಾ ಇರೋದು ನಾವು. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಜನರು ನನ್ನ ಮಾರ್ಗದಲ್ಲಿ ನಿಂತ್ಕೊಳ್ಳೋಕೆ ಹೇಳು, ಅದನ್ನ ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗ್ಬೇಡ ಅಂತ ಹೇಳು. ಮೋಶೆ ಮಾತನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗ್ಬೇಡ ಅಂತ ಹೇಳು. ನ್ಯಾಯ ಪ್ರಮಾಣ ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗ್ಬೇಡ ಅಂತ ಹೇಳು. ನಾನು ನನ್ನ ಸಭೆಯಲ್ಲಿ ಬೋಧಿಸಿ ಹೇಳುವುದನ್ನು ಕೈಕೊಂಡು ನಡೆಯೋದಕ್ಕೆ ಅವ್ರಿಗೆ ಆಜ್ಞಾಪಿಸು. ಈಗೋ ನಾನು ಪ್ರತಿದಿನ ಯುಗದ ಸಮಾಪ್ತಿಯವರೆಗೂ ಅವರ ಜೊತೆಲಿ ಇರ್ತೀನಿ. ಇದು ನಮ್ಮ ದೇವರಲ್ಲಿ. ನಾವು ಹೆಂಗ್ ನಡೀತಾ ಇದ್ವಿ? ನಮ್ಮ ಮಾರ್ಗ ಹೆಂಗಿದೆ? ನೀವು ಪರಿಶೋಧನೆ ಮಾಡಿ ಈ ಸಮಯ ನಮ್ಮನ್ನು ನಾವು ಸಮರ್ಪಿಸೋಣ. ದೇವರ ಮಾರ್ಗ ಎಂಬುದು ಸುಮ್ಮನೆ ಅಲ್ಲ. ನಾವು ತುಂಬ ಸಮಯದಲ್ಲಿ ನಾವು ನಡೆಯುವಂತ ಮಾರ್ಗ. ಅದಕ್ಕೆ 128 ಮೊದಲ ವಾಕ್ಯ ಹೇಳ್ತಾರೆ, ಕರ್ತನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾತು ನಡೆಯುವವನು ಧನ್ಯನು. ತಿಮೋಥೆಗೆ ಬರೆದ ಮೊದಲನೇ ಪತ್ರಿಕೆ 4:12 ವಾಕ್ಯದಲ್ಲಿ, ನಿಮ್ಮನ್ನು ಕುರಿತು ಒಬ್ಬನು ಯಾವನು ಅಸತ್ಯ ಮಾಡದಂತೆ, ನೀವು ಯಾರಿಗೂ ಅವಕಾಶ ಕೊಡದಂತೆ, ನೀವು ನಿಮ್ಮ ನಡತೆಯಲ್ಲಿ, ಸೆಕೆಂಡ್ ನಿಮ್ಮ ಮಾತಿನಲ್ಲಿ, ನುಡಿ ಅಲ್ಲೇಲೆ ಹೇಳಿ. ಅಸಡ್ಡ ಮಾಡೋದೇನು ಗೊತ್ತಾ? ನಿಮ್ಮ ಮಾತು ದೇವರ ಸಭೆಯನ್ನ, ಸೇವಕರನ್ನ, ದೇವರ ವಾಕ್ಯ ಕೇಳಿ ನಡೆಯುವ ವಿಶ್ವಾಸ ಮಾರ್ಗವನ್ನ ಅಸತ್ಯ ಮಾಡುವ ರೀತಿಯಲ್ಲಿ ಇರಬಾರ್ದು. ನಾವೇನ್ ಮಾಡ್ತೀವಿ ಗೊತ್ತಾ? ಅವರು ಪ್ರಸಾರ ಮಾಡ್ತಾರೆ, ನಾವು ಹಂಗೆ ನಡೆಯಕ್ಕಾಗುತ್ತಾ? ಅವ್ರು ಹಂಗೆ ಹೇಳ್ತಾರೆ, ನಾವು ಹಂಗೆ ಇರೋಕ್ಕಾಗುತ್ತಾ? ಹಿಂಗೆ ಹೇಳಿಯೇ ಸೈತಾನ್ ವಿಶ್ವಾಸಗಳನ್ನ ಅರ್ಧ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಏನ್ ಹೇಳ್ತಾರೆ? ನಡೆಯಲ್ಲಿ ನುಡಿ. ನುಡಿ ತುಂಬಾ ಮುಖ್ಯ. ವಿಶ್ವಾಸ ಬಾಯಿ ಮತ್ತು ತುಂಬಾ ಮುಖ್ಯ. ದೇವರ ಬಗ್ಗೆ ಮಾತಾಡ್ಬೇಕಾದ್ರೆ, ಸಭೆ ಬಗ್ಗೆ ಮಾತಾಡ್ಬೇಕಾದ್ರೆ, ನಾವು ಕೇಳಿದ ದೇವರ ವಾಕ್ಯದ ಉಪದೇಶದಂತೆ ಮಾತಾಡುವಾಗ ನಾವು ದೇವರ ಬಗ್ಗೆ, ದೇವರ ಸಭೆ ಬಗ್ಗೆ, ದೇವರ ಸೇವಕರ ಬಗ್ಗೆ ನಾವೆಲ್ಲ ಮಾತಾಡ್ಬೇಕಾದ್ರೆ ಬಾಯಿ ಮಾತು ತುಂಬಾ ಕಾಪಾಡಿಕೊಳ್ಬೇಕು. ಊರಿನವ್ರಿಗೂ, ಜನರಿಗೆ, ನೆಂಟರಿಗೆ, ಸ್ನೇಹಿತರಿಗೆ ಮಾತಾಡೋಂಗೆ ನಾವು ಇವರಿಗೆ ಮಾತಾಡಬಾರ್ದು. ಯಾಕಂದ್ರೆ ಇವ್ರು ನಮ್ಮ ಮನೆ ಕೆಲಸಗಾರಲ್ಲ, ಇವರು ಪರಲೋಕದ ದೇವರು, ಪರಲೋಕ ದೇವರ ಕೆಲಸಗಾರ. ಹಲ್ಲೆಲೂಯಾ. ಆದ್ರೆ ಮಾತು ತುಂಬಾ ಮುಖ್ಯವಾಗಿರುತ್ತೆ. ಆಗ ನಡೆಯುವುದು ಬಂದು ಆ ನಡತೆಯ ಜೊತೆಲಿ ಏನಿರ್ಬೇಕು? ಮಾತು ಜೀವನ ಇರಬೇಕು. ನಾನು ನಿನ್ನ ಮಕ್ಕಳಾಗಿ ನಡೀತೀನಿ, ನಿನ್ನ ಮಕ್ಕಳಾಗಿ ನಾವು ನಡೀತೀವಿ. ನಾವು ನಿಮ್ಮ ಸೇವಕರ ಮಾತುಗಳು, ಸಭೆ ಮಾತುಗಳು, ಉಪದೇಶಗಳು ನಡೀತೀವಿ. ಹೌದಲ್ಲ? ಇದೆಲ್ಲ ಹೇಳ್ತೀವಿ ತಾನೆ? ಹೇಳ್ದಾಗ ಯಾರು ನಡೀತಾರ? ನಡೀತಾರಮ್ಮ. ಮಾತು ಬೇರೆ, ನಡೆಯೋದು ಬೇರೆ. ಈ ಕೇಳಿ ಯಾಕಮ್ಮ ಪ್ರಯೋಗ ಬರಲಿಲ್ಲ? ಅಯ್ಯೋ ಹಿಂಗಾಗ್ಬಿಡ್ತಾ, ಅದಕ್ಕೆ ಬಂದ ನೆಪ. ಇವತ್ತು ವಿಶ್ವಾಸದ ಮಾತು ಸತ್ಯವಿಲ್ಲ, ನಡತೆಯಲ್ಲಿ ಸತ್ಯವಿಲ್ಲ. ಹೇಳುವ ಮಾತಿನಲ್ಲಿ ಸತ್ಯ ಇರಬೇಕು, ನಡೆಯುವುದರಲ್ಲಿ ಸತ್ಯ ಇರಬೇಕು. ಅದುವೇ ಸತ್ಯ ಮಾರ್ಗ. ಅದಕ್ಕೆ ದೇವರು ಹೇಳ್ತಾರೆ, ನೀವು ಏನೇನಲ್ಲಿ ಮಾತಿನಲ್ಲಿ ಮಾದರಿಯಾಗಿರಿ ಒಬ್ರಿಗೊಬ್ರು. ನೀವು ಮಾತಿನಲ್ಲಿ ಸಭೆಯಲ್ಲಿ ಸಾಕ್ಷಿ ಆಗಿರಿ, ಮಾತಿನಲ್ಲಿ ಸೇವಕರ ಮುಂದೆ ಸಾಕ್ಷಿ ಆಗಿರಿ, ಮಾತಿನಲ್ಲಿ ದೇವರ ವಾಕ್ಯ ಉಪದೇಶ ಮಾಡಿ ನಮ್ಮನ್ನು ನಿಲ್ಲಿಸಿ ನಡೆಸಿ ತನ್ನ ಸಭೆಯಾಗಿರೋ ಮೊದಲಿದ್ದ ತನ್ನೊಂದಿಗೆ ಸೇರಿಸಿ ಬರುವ ಆ ಸಭೆಗೆ ನಂಬಿಕಸ್ಥರಾಗಿರಿ. ಇದೀವ ನಾವು. ಇವತ್ತು ನೀವು ಪರಿಶೋಧನೆ ಮಾಡಿ. ದೇವರು ಹೇಳ್ತಾರೆ, ನಾನು ನಂಬಿಕಸ್ಥನು, ನೀವೇನಿಲ್ಲ, ನಂಬಿಕಸ್ಥರಾಗಿಲ್ಲ. ನಾನು ಮಾತ್ರ ಬದಲಾವಣೆ ಮಾಡಿಲ್ಲ,
ನೀವೇ ಕಾಲ ಸಮಯ ಆಡತಕ್ಕ ಹಾಗೆ ನೀವೇನ್ ಮಾಡ್ತಿದ್ರಿ? ಹೆಂಗ್ ಬೇಕಾದ್ರೆ ಮಾತ್ರ ನಡೀತಾ ಇದ್ರಿ. ದೇವ್ರು ಹೇಳ್ತಾರೆ, ಈ ಎರಡು ಕರೆಕ್ಟ್ ಮಾಡ್ರಿ. ದೇವ್ರ ನಿಮಗೋಸ್ಕರವಾಗಿ ಅದ್ಭುತಗಳು ರೆಡಿ ಇದೆ, ಆಶೀರ್ವಾದಗಳು ರೆಡಿ ಇದೆ, ಮಗತುಲ ಕಾರ್ಯಗಳು ರೆಡಿ ಇದೆ. ಅದಕ್ಕೆ ದೇವ್ರು ಹೇಳ್ತಾರೆ, ನನ್ನ ಜನರಿಗೆ ನಾನು 1 ಸೆಕೆಂಡ್ ಅದ್ಭುತ ಮಾಡಕ್ಕೆ ರೆಡಿ ಇದ್ದೀನಿ. ಆದರೆ ನನ್ನ ಮಕ್ಕಳು ನನ್ನ ಮಾತನ್ನ ನಿನ್ನ ಮೂಲಕವಾಗಿ ಹೇಳುವಾಗ ಅದು ನನ್ನ ಮಾತಿಂದ ಕೇಳಿ ಕಿರುಬಿದೇರಾಗಬೇಕು. ಮಾಡ್ತಾರೆ ಕೇಳಿ. ಅದುವೇ ಮಾರ್ಗದಲ್ಲಿ ನಡೆಯುವುದು. ಮಾರ್ಗದಲ್ಲಿ ನಡೆಯೋದು. ಆದರೆ ಕರ್ತನ ಮಾರ್ಗದಲ್ಲಿ ನಡೆಯುವುದು ಅಂತ ಹೇಳಿದ್ರೆ ಭಯಭಕ್ತರಾಗಿ ನಡೆದಂದ್ರೆ ಇದು. ಇವತ್ತು ಹೀಗೆ ದೇವರಲ್ಲಿ ನಡೆಯುವವರಾಗಿದ್ದರೆ ನೀವು ಧನ್ಯರು. ನಿಮಗೆಲ್ಲ ಆಶೀರ್ವಾದ ದೇವರು ಇಟ್ಟಿರ್ತಾರೆ. ನಮ್ಮನ್ನ ಪರಿಶೋಧನೆ ಮಾಡೋಣ, ಎದ್ದು ನಿಲ್ಲೋಣ, ಸಮರ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಮಾರ್ಗಗಳು ದೇವ್ರ ದೃಷ್ಟಿಯಲ್ಲಿ ಹೆಂಗಿದೆ? ಇನ್ನು ನಾವು ಹೇಗೆ ನಡೀತಾ ಇದ್ವಿ, ನಡೀತೀವಿ ಅಂತೇಳಿ ನಮ್ಮ ಇಷ್ಟಕ್ಕೆ ನಡೀತಾ ಇದೀವ? ದೇವರ ಮಾರ್ಗ ನಡೀತಾ ಇದ್ದೀವಿ ಅಂತೇಳಿ ನಮಗೆ ಇಷ್ಟವಾಗಿರೋ ಮಾರ್ಗವನ್ನು ಆರಿಸಿಕೊಂಡು ನಾವು ಅದಕ್ಕೆ ತಕ್ಕಾಗಿ ನಡೀತೀವ? ಅಥವಾ ದೇವರು ನಮಗೆ ಹೇಳುವ ಪ್ರಕಾರವಾಗಿ ದೇವರ ಸೇವಕರು ನಮಗೆ ಹೇಳುವಾಗ, ದೇವರು ನಮಗೆ ಹೇಳಿ ನಡೆಸುವ ಪ್ರಕಾರವಾಗಿ ದೇವರ ಸಭೆಯ ಉಪದೇಶ ನಮ್ಮನ್ನು ನಡೆಸುವಾಗ ನಾವು ತಕ್ಕಾಗಿ ನಡೀತೀವ? ಕಣ್ಣೀರು ಮುಚ್ಚೋಣ, ಎಲ್ಲರೂ ನಮ್ಮನ್ನ ಪರಿಶೋಧನೆ ಮಾಡೋಣ. ನಮ್ಮ ಯೋಚನೆಗಳು ಬಲ್ಲವನಾಗಿ ದೇವರು ನಮ್ಮ ಮುಂದೆ ಇದ್ದಾರಮ್ಮ. ನಮ್ಮನ್ನು ಯಾವ ಕೇಡು ಸಂಭವಿಸದಂತೆ, ನಮಗೆ ವಿರೋಧ ಶಕ್ತಿಯಲ್ಲಿ ಯಾವುದು ನಮ್ಮನ್ನು ಮುಟ್ಟದಂತೆ, ನಮ್ಮ ಎಲ್ಲಾ ಮಾರ್ಗ ಯೋಚನೆಗಳನ್ನು ಹರಿತಿರುವ ದೇವರು ನಮಗಿದ್ದಾರೆ. ನೀವದನ್ನು ಅರಿತು, ಅಪ್ಪ ನನ್ನ ಆಲೋಚನೆ ಬೇಡ ತಂದೆ, ನಾನು ಇದುವರೆಗೆ ನಡೆದಿದ್ದು ಸಾಕು, ನಿನ್ನ ಮಾರ್ಗದಲ್ಲಿ ನಡಿಬೇಕು, ನಿನ್ನ ಮಾರ್ಗ ದರ್ಶನದಲ್ಲಿ ನಡಿಬೇಕು, ನಿನ್ನ ಸಭೆಯ ಉಪದೇಶ ಮಾರ್ಗ ನಡಿಬೇಕು, ನಿನ್ನ ಸೇವಕರಿರುವಂತಹ ವಾಕ್ಯದ ಉಪದೇಶದ ಮಾರ್ಗ ನಡಿಬೇಕು. ಇವತ್ತು ಒಂದು ದಿವಸ ದೇವರ ಮುಂದೆ ಸಮರ್ಪಿಸ್ರಿ. ಹಾಗೆ ನಡೆದವರಿಗೆಲ್ಲ ಅದ್ಭುತ ಆಗಿದೆ. ಎಲ್ಲ ಕಾಲಗಳಲ್ಲಿ ಆಗಿದೆ, ಎಲ್ಲ ದೇಶಗಳಲ್ಲಿ ಆಗಿದೆ, ಎಲ್ಲ ಜನಾಂಗದಲ್ಲಿ ಆಗಿದೆ. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದಾರೆ. ನಿಮ್ಮ ಒಬ್ಬೊಬ್ಬರ ಕುಟುಂಬಗಳಲ್ಲಿ, ಒಬ್ಬೊಬ್ಬರ ಜೀವಿತದಲ್ಲಿ ದೇವರ ಮಹತ್ವದ ಕಾರ್ಯವನ್ನು ಇಟ್ಟಿದ್ದಾರೆ. ನಾವು ತಟ್ಟನೆ ದೇವರ ಮಾತನ್ನು ಕೇಳಿ ನಡೆಯಲ್ಲ. ಮಾತನ್ನು ಕೇಳಿದ ಕೂಡಲೇ ಕೇಳಿದ ಆತನ ಮಾತನ್ನು ಕೇಳಿ ನಾವು ಮಾಡಬೇಕು, ಬಿಡಬೇಕು, ಸೇರಬೇಕಾಗಿರೋ ಸೇರಬೇಕು, ಸೇರಬಾರ್ದಾಗಿರುವ ಜೊತೆ ಸೇರಬಾರ್ದು. ಈಗ ಒಂದು ದೃಢವಾಗಿ ತೀರ್ಮಾನದಲ್ಲಿ ಇಟ್ಟು ನಡಿಬೇಕು. ನಾವು ಪ್ರಾರ್ಥಿಸೋಣ. ಭೂಪ ಲೋಕದ ಒಳಗೆ ಅಕ್ಷರಿಸುತ್ತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ವಾಕ್ಯಗಳನ್ನ ಸತ್ಯವನ್ನು ಕೇಳುವ ಒಬ್ಬೊಬ್ಬರನ್ನಪ್ಪ ನೀವು ಬಲಪಡಿಸು. ಯಾರ್ಯಾರ ಮನಸ್ಸಲ್ಲಿ ಭಾರವಿದೆಯೋ, ಸಂಕಟವಿದೆಯೋ, ಶರೀರದಲ್ಲಿ ವ್ಯಾಧಿಗಳು ಬಲಹೀನತೆವಿದೆಯೋ, ಯಾವ್ಯಾವ ರೀತಿಯಲ್ಲಿ ಮನುಷ್ಯರು ನಿನ್ನ ಮಕ್ಕಳಿಗೆ ಒಂದಾಗಿ ನಿಂದಿಸಿ ಪರಿಹಾಸ ಮಾಡಿ ಅವಮಾನದಿಂದ ಮಾತಾಡೋ ಮಾತುಗಳಿದೆಯೋ, ಎಲ್ಲವೂ ಯೇಸು ನಾಮದಲ್ಲಿ ಲೈವ್ ಆಗಲಿ ರಾಜ. ಒಂದು ಅದ್ಭುತವಾಗಿರುವ ಬಿಡುಗಡೆ ಹಸ್ತವು ನಿನ್ನ ಮಕ್ಕಳ ಮೇಲೆ ಒಬ್ಬೊಬ್ಬರ ಮೇಲೆ ಚಾಚು ರಾಜನೇ. ಒಬ್ಬೊಬ್ಬರು ಕರಬಿಟ್ಟು ನಡೆಸು. ಒಂದೊಂದು ಕುಟುಂಬದ ಅದ್ಭುತಗಳೇ ಮಾಡಿದೇವ್ರೆ. ನಿನ್ನ ಪಾದ ಬಳಿಯಲ್ಲಿ ಹೃದಯವನ್ನು ತೆರೆದು ಆತ್ಮವನ್ನು ಸುರಿಸಿ, ನಿನ್ನ ಆಲೋಚನೆಗೆ ತಕ್ಕ ಹಾಗೆ ತಗ್ಗಿಸಿ, ನಿನ್ನ ಸತ್ಯದ ಆಧಾರದಲ್ಲಿ ನಿಂತು ರಕ್ಷಣೆ ಎಂಬ ವಿಶ್ವಾಸ ಎಂಬ ಮಾರ್ಗದಲ್ಲಿ ನಿನ್ನ ಸಭೆಯ ನಿಯಮ ಉಪದೇಶಗಳಲ್ಲಿ ಅಪಾತ ನಿಂತ ಅದ್ಭುತಗಳು ಕಾಣುವುದಕ್ಕೆ ಒಬ್ಬೊಬ್ಬರಿಗೆ ನೀನು ಕೃಪೆ ಕೊಡು ರಾಜ. ಒಬ್ಬೊಬ್ಬರಿಗೆ ಕೃಪೆ ಕೊಡು, ಒಬ್ಬೊಬ್ಬರನ್ನು ಬಲಪಡಿಸು, ಅಭಿಷೇಕ ಮಾಡು, ನಡೆಸು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.